ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿಯನ್ನಿಟ್ಟಿದ್ದಾನೆ. ಅದಕ್ಕೆ ತಾನೇ ನಿತ್ಯವೂ ನಿಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಆತನೊಂದಿಗೆ ನಡೆಯುತ್ತಾ ಇದ್ದೀರಾ? ವಾಕ್ ವಿತ್ ಜೀಸಸ್ ತಾನೇ ಈ ಒಂದು ಕಾರ್ಯಕ್ರಮ. ಹಾಗಾದರೆ ನಿತ್ಯವೂ ಯೇಸುವಿನೊಂದಿಗೆ ನಡೆಯಬೇಕಲ್ಲವಾ? ಇಬ್ಬರು ನಡೆಯುತ್ತಾ ಹೋದರೆ ಹಾಗೆ ಒಮ್ಮೆಂದು ಮೌನವಾಗಿರುವರ ಮಾತನಾಡುತ್ತಾ ಹೋಗುವರು. ಹಾಗಾದರೆ ಯೇಸುವಿನೊಂದಿಗೆ ಮಾತನಾಡುವುದು, ಆತ ನಮ್ಮೊಂದಿಗೆ ಮಾತನಾಡುವುದು, ಆ ರೀತಿ ನಡೆದು ಹೋಗುವಂಥ ಅನುಭವದಲ್ಲಿ ನಾವು ಜೀವಿಸಬೇಕು. ನಮ್ಮ ಅನುದಿನದ ಜೀವಿತದಲ್ಲಿ ನಾವು ಆತನೊಂದಿಗೆ ನಡೆದರೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಜಯವೇ. ಕೆಲ ಸಮಯಗಳಲ್ಲಿ ನನ್ನಿಂದ ಇದು ಸಾಧ್ಯವಾ, ನನ್ನಿಂದ ಮಾಡಲು ಸಾಧ್ಯವಾ, ಆ ರೀತಿ ಭಯಪಡುವಂಥ ಪರಿಸ್ಥಿತಿ ಬರಬಹುದು. ಆ ರೀತಿ ಭಯಪಡುವ ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ಈಗ ದೇವರು ನಿಮಗೊಂದು ವಾಕ್ಯವನ್ನು ಹೇಳುತ್ತಾರೆ. ಫಿಲಿಪ್ಪಿಯವರಿಗೆ 4ನೇ ಅಧ್ಯಾಯ 13ನೇ ವಾಕ್ಯ, ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಒಬ್ಬ ಭಕ್ತನ ಅನುಭವ. ಅಮೆರಿಕ ದೇಶದಲ್ಲಿ ಇವ್ಯಾಂಡರ್ ಹೋಲಿಫೀಲ್ಡ್ ಎಂಬುದಾಗಿ ಒಬ್ಬರು ಬಾಕ್ಸಿಂಗ್ ಪಟು ಇದ್ದರು. ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ, ಆ ಯೌವನ ಪ್ರಾಯದಿಂದಲೇ ಅವರು ಆ ಬಾಕ್ಸಿಂಗ್ ಆಗಿ ತರಬೇತಿಗಳನ್ನು ಪಡೆದುಕೊಂಡರು. ವಿಶ್ವ ಚಾಂಪಿಯನ್ ಆಗಬೇಕು ಆ ಒಂದು ಬಾಕ್ಸಿಂಗ್ನಲ್ಲಿ ಎಂಬುದಾಗಿ ಅವರ ಆಸೆ. ಚಿಕ್ಕ ವಯಸ್ಸಿನಿಂದಲೇ ಅದಕ್ಕಾಗಿ ತರಬೇತಿಗಳನ್ನು ಪಡೆದು ಒಳ್ಳೆ ಹಂತಕ್ಕೆ ಬಂದರು. ಅನೇಕ ಸ್ಪರ್ಧೆಗಳಲ್ಲಿ ಅವರು ಹೋರಾಡಿ ಜಯ ಹೊಂದಿ ಈಗ ವಿಶ್ವ ಚಾಂಪಿಯನ್ ಒಟ್ಟಿಗೆ ಹೋರಾಡಬೇಕು. ಆಗಲೇ ಇವರು ವಿಶ್ವ ಚಾಂಪಿಯನ್ ಆಗಲು ಸಾಧ್ಯ. ಅವರ ಮೇಲೆ ಜಯ ಹೊಂದಬೇಕು. ಅದಕ್ಕಾಗಿ ಅವರು ತನ್ನನ್ನೇ ಸಿದ್ಧ ಮಾಡಿಕೊಳ್ಳುತ್ತಾ ಇದ್ದರು. ಅಂತಹ ಒಂದು ಸಮಯವೂ ಕೂಡ ಬಂದಿತು. ಅದಕ್ಕಾಗಿ ತಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತಾ ಇದ್ದರು. ಅಂತಹ ಒಂದು ಸಮಯದಲ್ಲಿ ಅವರ ಹೃದಯದಲ್ಲಿ ಒಂದು ಬಾಧೆ ಬಂದಿತ್ತು. ಅದಕ್ಕಾಗಿ ಡಾಕ್ಟರ್ ಬಳಿಗೆ ಹೋದಾಗ ಅವರು ಪರಿಶೋಧಿಸಿ ಹೇಳಿದರು, ನಿಮ್ಮ ಹೃದಯ ವೀಕ್ ಆಗಿದೆ, ನಿಮ್ಮ ಹೃದಯ ಬಾಧಿಸಲ್ಪಟ್ಟಿದೆ, ಹಾಗಾಗಿ ನೀವು ಅದಕ್ಕಾಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬೇಕು ಎಂಬುದಾಗಿ ಕೆಲ ವೈದ್ಯರೆಲ್ಲ ಕೂಡಿ ಅವರಿಗೆ ಹೇಳಿದರು. ಇನ್ನು ಮುಂದೆ ನೀವು ಬಾಕ್ಸಿಂಗ್ ಅನ್ನು ಆಡಲೇಬಾರದು, ಅದು ನಿಮ್ಮ ಜೀವಕ್ಕೆ ಅಪಾಯ. ನಿಮ್ಮ ಹೃದಯವು ಬಾಧಿಸಲ್ಪಟ್ಟು ಅದು ಬಲಹೀನವಾಗಿ ಇರುವುದರಿಂದ ನೀವು ಗಮನವಾಗಿರಬೇಕು, ಬಾಕ್ಸಿಂಗ್ ಆಡಬಾರದು ಎಂಬುದಾಗಿ ಹೇಳಿಬಿಟ್ಟರು. ಇವರ ಕನಸೇ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಆಗಬೇಕು ಎಂಬುದಾಗಿ. ಈಗ ಮನಸ್ಸೇ ಕುಗ್ಗಿ ಹೋಯಿತು. ಇಂಥ ಒಂದು ಬಲಹೀನತೆ ಬಂದಿತ್ತು. ಇಷ್ಟು ದಿನಗಳು ಅದಕ್ಕಾಗಿ ತಾನೇ ನನ್ನ ಜೀವನದ ಒಂದು ಕನಸಾಗಿ ಅದಕ್ಕಾಗಿ ಸಿದ್ಧವಾಗುತ್ತಾ ಇದ್ದೆ ಎಂಬುದಾಗಿ. ಅವರು ಯೇಸುವಿನ ಮೇಲೆ ನಂಬಿಕೆ ಇದ್ದಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಅಮೆರಿಕದಲ್ಲಿ ನಡೆದಂಥ ಒಂದು ಕೂಟಕ್ಕೆ ಹೋಗಿದ್ದರು. ಅಲ್ಲಿ ಬೆನ್ಹಿನ್ ಎಂಬಂತ ಒಬ್ಬ ಸೇವಕರು, ಅವರು ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ. ಇವರು ಆ ಕೂಟದಲ್ಲಿ ಹೋಗಿ ಭಾಗವಹಿಸಿದಾಗ ಯೇಸುವಿನ ಕರ ಅವರನ್ನು ಮುಟ್ಟಿತು, ಅವರ ಹೃದಯವನ್ನು ಗುಣ ಮಾಡಿತು. ಆ ಸೇವಕರು ಹೇಳಿದರು, ಈಗ ಯೇಸುವಿನನ್ನು ಗುಣ ಮಾಡಿದ್ದಾರೆ, ಗೋ ಅಂಡ್ ಫೈಟ್ ಎಂಬುದಾಗಿ ಹೇಳಿದರು. ಅವರೊಳಗೆ ಒಂದು ದೊಡ್ಡ ನಂಬಿಕೆ. ಆಗ ದೇವರ ಬಳಿಗೆ ಹೋದರು. ಒಂದು ಕಡೆ ಡಾಕ್ಟರ್ಸ್ ಈ ರೀತಿ ಹೇಳುತ್ತಾರೆ, ಇನ್ನೊಂದು ಕಡೆ ಸೇವಕರ ಮೂಲಕ ನನ್ನನ್ನು ಮುಟ್ಟಿ ಗುಣ ಮಾಡಿದ್ದೀರಿ. ಅವರು ನಂಬಿಕೆ ಮಾತುಗಳನ್ನು ಹೇಳಿದರು. ನಾನು ಏನು ಮಾಡುವುದು ದೇವರೇ? ಆಗ ಈ ಫಿಲಿಪ್ಪಿ 4:13ನೇ ವಾಕ್ಯದ ಮೂಲಕ ದೇವರು ಮಾತನಾಡಿದರು, ನನ್ನನ್ನು ಬಲಪಡಿಸುವಂತ ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲವನ್ನೂ ಮಾಡುವುದಕ್ಕೆ ನನಗೆ ಬಲ ಉಂಟು. ನಿನ್ನ ಬಲ ಅಲ್ಲ, ನಿನ್ನ ಶರೀರ ಬಲಹೀನವಾಗಿದೆ, ನಿನ್ನ ಶರೀರ ವೀಕ್ ಆಗಿದೆ. ನಿನ್ನನ್ನು ಬಲಪಡಿಸುವುದು ನಾನು, ಎಲ್ಲವನ್ನು ಮಾಡುವಂತೆ ಮಾಡುವುದು ನಾನು, ಜಯವನ್ನು ಕೊಡುವುದು ನಾನು ಎಂಬುದಾಗಿ ಆ ವಾಕ್ಯದ ಮೂಲಕ ದೇವರು ಧೈರ್ಯ ಪಡಿಸಿದರು. ಅವರ ಹೃದಯದಲ್ಲಿ ದೊಡ್ಡ ಧೈರ್ಯ ಬಂದಿತು. ಆ ವಾಕ್ಯವನ್ನು ದಿನ ಹೇಳಲು ಆರಂಭಿಸಿದರು. ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ, ನನಗೆ ಬಲ ಉಂಟು, ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ. ಅದನ್ನು ಹೇಳುತ್ತಾ ಅವರೊಳಗೆ ದೊಡ್ಡ ಧೈರ್ಯ ಬಲ ಬಂದಿತು. ಅದೇ ರೀತಿಯಾಗಿ ಒಂದು ನಿರ್ದಿಷ್ಟ ದಿನ ಬಂದಾಗ ಆ ಬಾಕ್ಸಿಂಗ್ ಪಂದ್ಯಕ್ಕೆ ಇಳಿದರು, ದೊಡ್ಡ ಜಯ ಹೊಂದಿದರು. ವರ್ಲ್ಡ್ ಚಾಂಪಿಯನ್ ಎಂದು ಘೋಷಿಸಲಾಯಿತು. ಅವರು ದೊಡ್ಡ ಜಯವನ್ನು ಹೊಂದಿಕೊಂಡರು. ಹೇಗೆ ಸಾಧ್ಯವಾಯಿತು? ಬಲಪಡಿಸುವಂತ ಯೇಸು ಕ್ರಿಸ್ತನು. ಇಂದು ನಿಮ್ಮ ಜೀವಿತದಲ್ಲಿ ಒಂದು ಎಕ್ಸಾಮ್ಗೆ ಸಿದ್ಧವಾಗುತ್ತಾ ಇರಬಹುದು, ಇಂಟರ್ವ್ಯೂಗೆ ಸಿದ್ಧವಾಗುತ್ತಾ ಇರಬಹುದು, ಯಾವುದೋ ಒಂದು ಉನ್ನತಿಗೆ ನೀವು ಪ್ಲಾನ್ ಮಾಡುತ್ತಾ ಇರಬಹುದು, ಬಿಸ್ನೆಸ್ಗೆ ಕೆಲಸಕ್ಕೆ ಯೋಚನೆ ಮಾಡುತ್ತಾ ಇರಬಹುದು, ನನ್ನಿಂದ ಇದು ಮಾಡಲು ಸಾಧ್ಯವ ಎಂದು ನೆನೆಸುತ್ತಾ ಇರಬಹುದು. ಈ ವಾಕ್ಯವನ್ನು ಹೇಳಿರಿ, ನನ್ನನ್ನು ಬಲಪಡಿಸುವಂತ ಕ್ರಿಸ್ತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಆತನು ನನ್ನನ್ನು ಬಲಪಡಿಸುವನು, ನನಗೆ ಬಲ ಕೊಟ್ಟು ಮಾಡುವಂತೆ ಮಾಡುವನು, ಜಯ ಕೊಡುವನು ಎಂಬುದಾಗಿ ಧೈರ್ಯವಾಗಿ ಹೇಳಿರಿ. ಅದ್ಭುತಗಳನ್ನು ಕಾಣುವಿರಿ. ಅದು ನಿಮ್ಮ ಸೇವೆಯ ವಿಷಯವಾಗಿರಬಹುದು. ಸೇವೆಯಲ್ಲಿ ಬಲ ಕೊಟ್ಟು ಜಯ ಕೊಟ್ಟು ಮುನ್ನಡೆಸುವಂತ ದೇವರು
ನಂಬಿಕೆಯಿಂದ ಹೇಳುವಿರಾ? ಹಾಗೆ ಬಲಗೈಯನ್ನು ಮೇಲೆತ್ತಿ, ನನ್ನನ್ನು ಬಲಪಡಿಸುವಂತ ಕ್ರಿಸ್ತನಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವಂತ ಕ್ರಿಸ್ತನಿಂದ ಎಲ್ಲವನ್ನೂ ಮಾಡುವುದಕ್ಕೆ ನನಗೆ ಬಲ ಉಂಟು. ಆಮೇನ್, ಆಮೇನ್.